ನಮಸ್ಕಾರ. ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮಾಸ ಭವಿಷ್ಯ ಪ್ರತಿ ತಿಂಗಳು ನಮ್ಮ ರಾಶಿಗಳ ಮೇಲೆ ಗ್ರಹಗಳ ಒಂದು ಪರಿಣಾಮ ಏನಿರುತ್ತೆ, ಅವರ ಒಂದು ಆಶೀರ್ವಾದ ಏನಿರುತ್ತೆ, ಅಥವಾ ಅವ್ರದ್ದೊಂದು ಕಂಟಕ ಏನಿರುತ್ತೆ, ಅವ್ರಿಗೆ ಏನೇ ಅಂದರೆ ಯಾವುದೇ ಗ್ರಹಗಳದ್ದು ಒಂದು ಸಂಚಾರ ಇರ್ಬೋದು, ಅಥವಾ ನಮ್ಮ ರಾಶಿಯ ಮೇಲೆ ಆ ಗ್ರಹಗಳ ಒಂದು ಪರಿಣಾಮ ಹೇಗಿರುತ್ತೆ, ಏನು ಪ್ರಭಾವ ಬೀರುತ್ತವೆ, ಪ್ರತಿ ತಿಂಗಳು ಇದೆಲ್ಲ ಚೇಂಜ್ ಆಗ್ತಾನೆ ಇರುತ್ತೆ. ಜೂನ್ ತಿಂಗಳಲ್ಲಿ ನಮ್ಮೆಲ್ಲರ ರಾಶಿಯ ಮೇಲೆ ಗ್ರಹಗಳ ಒಂದು ಪರಿಣಾಮ ಹೆಂಗಿದೆ ಅನ್ನೋದನ್ನು ತಿಳ್ಕೋಬೇಕು. ಸೊ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇವತ್ತು ಖ್ಯಾತ ಜ್ಯೋತಿಷಿಗಳಾದ ವಿಜಯಾನಂದ ಜೋಯ್ಸ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಯಾರ್ಯಾರ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಒಳ್ಳೆಯದು ಅಥವಾ ಕೆಡುಕು, ಅಥವಾ ಕೆಡುಕಾಗೋದಿದ್ರೆ ಅದನ್ನು ತಡೆಯೋದು ಹೇಗೆ, ಅದಕ್ಕೆ ಪರಿಣಾಮಗಳೇನು, ಅದರಿಂದ ಆಗುವಂಥ ಪರಿಣಾಮಗಳನ್ನ ನಾವು ತಕ್ಕ ಮಟ್ಟಿಗೆ ತಡೆಗಟ್ಟೋದಾದರೆ ಅಥವಾ ಅದನ್ನು ಪರಿಹಾರ ಮಾಡೋದಾದರೆ ಹೇಗೆ ಮಾಡಬಹುದು ಅಂತ ಎಲ್ಲ ತಿಳಿಸ್ಕೊಡ್ತಾರೆ. ಮೊದಲು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ ಗುರುಗಳೇ, ಈಗ ಪ್ರತಿಯೊಂದು ರಾಶಿಯವರು ಕಾಯ್ತಾ ಇದ್ದಾರೆ ನಿಮ್ಮ ಒಂದು ಮಾತುಗಳಿಗೆ. ಹಾಗೆ ಈ ಜೂನ್ ತಿಂಗಳಲ್ಲಿ ಗ್ರಹಗಳ ಮೇಲೆ ಅಥವಾ ನಮ್ಮ ರಾಶಿಗಳ ಮೇಲೆ ಗ್ರಹಗಳ ಒಂದು ದೃಷ್ಟಿ ಹೆಂಗಿದೆ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ. ಧನುರ್ರಾಶಿ ಮೂಲ ನಕ್ಷತ್ರ ಪೂರ್ವಾಷಾಢ ಉತ್ತರಾಷಾಢ 1ನೇ ಪಾದ ಧನುರ್ರಾಶಿ. ಧನುರಾಶಿಯವರು ನೆಮ್ಮದಿಯಾದಂತಹ ಎಷ್ಟು ಅನುಕೂಲಗಳು ಈಗ ಇತ್ತೀಚೆಗೆ ಆಗ್ತಾ ಇದೆ. ಯಾಕಂದರೆ ಇದೆಲ್ಲವೂ ಕಾರಣ ಶನಿಗ್ರಹದಿಂದ ನೆಮ್ಮದಿಯನ್ನು ಕಾಣ್ತಾ ಇದ್ದೀರಿ. ಧನುರಾಶಿಯವರಿಗೆ ನಾನು ಗೆದ್ದೆ ಅಥವಾ ಜಯಿಸಿದೆ ಅನ್ನುವಂತಹ ಒಂದಷ್ಟು ಭಾವನೆಗಳು ಒಳ್ಳೆಯ ಫಲವನ್ನು ಕೊಡ್ತಾ ಇದೆ. ಶನಿಯಿಂದ ಲಾಭ, ಗುರುವಿನಿಂದ ಲಾಭ ಅಂದರೆ ಏನರ್ಥ? ಜನ ಮತ್ತು ದೈವ. ಶನಿ ಮತ್ತು ಗುರು ಅಂದರೆ ದೇವರಿಂದಲೂ ಜನರಿಂದಲೂ ನಿಮಗೆ ಅನುಕೂಲ ಆಗಿದೆ ಅಂತ. ಎಷ್ಟೋ ಸಂದರ್ಭಗಳು ಇವೆರಡೂ ಅನುಕೂಲ ಎಲ್ಲರಿಗೂ ಸಿಗಲ್ಲ. ಜನರ ಅನುಕೂಲ ಸಿಕ್ಕರೆ ದೈವ ಬಲ ಸಿಗಲ್ಲ, ದೈವ ಬಲ ಬಂದಾಗ ಜನಬಲ ಬರಲ್ಲ. ಆದ್ದರಿಂದ ಇವೆರಡೂ ಸಿಕ್ಕಿದೆ ಅಂದರೆ ಅದು ಧನುರಾಶಿಗೆ, 12 ರಾಶಿಗಳಲ್ಲಿ ಧನುರಾಶಿಯವರಿಗೆ ಈ ಎರಡು ಬಲನೂ ಈಗ ಸಿಗ್ತಾ ಇದೆ, ಕಾಣ್ತಾ ಇದೆ. ಜಮೀನು, ತೋಟ, ಕೃಷಿ ಬಗ್ಗೆ ಮನಸ್ಸು ಹೋಗೋದು ಜಾಸ್ತಿ, ಕೃಷಿಯನ್ನು ಮಾಡುವಂಥ ಮನಸ್ಸು ಬರೋದು ಜಾಸ್ತಿ, ಸ್ವಂತ ಬಿಸ್ನೆಸ್ಸು, ಸ್ವಂತ ಉದ್ಯೋಗಗಳು, ಇವೆಲ್ಲವೂ ಕೂಡ ನಿಮಗೆ ಉತ್ತಮವಾದಂತಹ ಆಯ್ಕೆಯಾಗತ್ತೆ. ಇವೆಲ್ಲದರಲ್ಲೂ ತಿಳ್ಕೊಂಡು ಎಲ್ಲ ವಿಚಾರವನ್ನು ತಿಳ್ಕೊಂಡು ಅದರ ಬಗ್ಗೆ ಮುಂದುವರಿರಿ. ಭೂಮಿಯಿಂದ ಅನುಕೂಲ ಧನುರಾಶಿಯವರಿಗೆ, ಭೂಮಿಯಿಂದ ಆದಾಯ, ಇವೆಲ್ಲವೂ ಕೂಡ ಅನುಕೂಲವಾಗಿದೆ. ತಂದೆಯ ಆರೋಗ್ಯ ಸ್ಥಿತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಧನುರಾಶಿಯವರ ತಂದೆಯ ಆರೋಗ್ಯ ಸ್ಥಿತಿಯಲ್ಲಿ ವ್ಯತ್ಯಾಸ ಆಗೋದರಿಂದ ಅದೊಂಚೂರು ಯೋಚನೆ ಅನ್ನೋದು ಬಿಟ್ಟರೆ ಇನ್ನೆಲ್ಲವೂ ಸರಿಯಾಗಿರುತ್ತೆ. ತಂದೆಯ ಆರೋಗ್ಯವನ್ನು ಸರಿ ಮಾಡಬೇಕಲ್ಲ, ಅದು ಮಕ್ಕಳ ಕರ್ತವ್ಯ. ಆದ್ದರಿಂದ ಮೃತ್ಯುಂಜಯನನ್ನು ಆರಾಧನೆ ಮಾಡಿ, ಸಾಧ್ಯವಾದರೆ ಧನ್ವಂತರಿಯ ದೇವಸ್ಥಾನ ಎಲ್ಲಿದೆಯೋ ಅಲ್ಲಿಗೆ ತಂದೆಯನ್ನು ಕರ್ಕೊಂಡು ಹೋಗಿ ಬನ್ನಿ. ಧನ್ವಂತರಿ ಸನ್ನಿಧಿಗೆ ಹೋಗಿ ತಂದೆಯ ಹೆಸರಲ್ಲಿ ಪೂಜೆಯನ್ನು ಮಾಡಿಸಿ ಧನ್ವಂತರಿ ಆಶೀರ್ವಾದವನ್ನು ಪಡೀರಿ. ಇವೆಲ್ಲವೂ ಕೂಡ ತಂದೆಯ ಆರೋಗ್ಯವನ್ನು ಚೇತರಿಸಿಕೊಳ್ಳೋ ಹಾಗೆ ಮಾಡುತ್ತೆ. ಧನುರಾಶಿಯವರು ಸ್ವಂತವಾಗಿ ಕೆಲಸ ಕಾರ್ಯಗಳನ್ನು, ಸ್ವಂತವಾದಂತಹ ಉದ್ಯೋಗಗಳನ್ನು ಮಾಡುವ ಕಾಲ. ಧನುರಾಶಿಯವರಿಗೆ ಗುರು ಮತ್ತು ಶನಿಯ ಬಲದಿಂದಾಗಿ ಒಂದಷ್ಟು ಕಷ್ಟಗಳು ದೂರ ಆಗಿದೆ, ಆದರೂ ಒಂದಷ್ಟು ಹೊರೆ ಇದೆ. ಇನ್ನು ಅವೆಲ್ಲದಕ್ಕೂ ದಾರಿ ಸಿಕ್ಕಿದೆ ಅಷ್ಟೇ, ಆದರೆ ಯಾವುದೂ ಪೂರ್ಣವಾಗಿ ಹೋಗಿಲ್ಲ. ನನ್ನ ಹತ್ರ ಹಣ ಬಂದಾಗ ನಾನು ಅದನ್ನು ತೀರ್ಸೋಕ್ಕಾಗ್ತಾ ಇಲ್ಲ, ಅಥವಾ ತೀರಿಸೋ ಮನಸ್ಸೇ ಹೊರಟೋಗುತ್ತವಾಗ. ಆ ಹಣ ಬಂತು, ಯಾವುದೋ ವಸ್ತು ತೊಗೊಂಡೆ ಅಥವಾ ಇನ್ನೊಂದೇನೋ ಮಾಡಿದೆ, ಏನಾದರೂ ಮಾಡಿ, ಯಾವುದಾದ್ರು ವಸ್ತುವನ್ನಾದರೂ ತೊಗೊಳ್ಳಿ, ಏನಾದರೂ ಮಾಡಿ ಧನುರಾಶಿಯವರು. ಆದರೆ ಯಾವುದನ್ನೂ ಕೂಡ ಯಾವುದೇ ರೀತಿಯ ಹಣಕಾಸಿನ ವಿಚಾರದಲ್ಲಿ ಮತ್ತೊಂದು ಯಾವುದೋ ವ್ಯವಹಾರಕ್ಕೆ ತನ್ನ ಶೂರಿಟಿಯನ್ನು ಕೊಡೋದು ಬೇಡ. ತನ್ನ ಭರವಸೆಯ ಮೇಲೆ ಒಂದಷ್ಟು ಸಂದರ್ಭಗಳಲ್ಲಿ ಒಂದಷ್ಟು ವ್ಯವಹಾರಗಳನ್ನು ಸ್ಥಗಿತಗೊಳಿಸಬೇಕು. ಅದೊಂದು ವಿಚಾರದಲ್ಲಿ ಎಚ್ಚರಿಕೆಯಿಂದಿರಬೇಕು. ಧನುರಾಶಿಯವರು
ಶುಭವಾದಂತಹ ಫಲವನ್ನು ಅನುಭವಿಸುವಂತಹ ಮಾಸ ಅಲ್ಲ, ಇಡೀ ವರ್ಷವೇ ಒಳ್ಳೆಯದು. ಹೆಚ್ಚು ಹೆಚ್ಚು ಗಣಪತಿಯನ್ನು ಆರಾಧನೆ ಮಾಡಿ. ವಿಘ್ನಗಳು ಎದುರಾಗುತ್ತೆ ಅಂತ ಯಾವುದೋ ಅತ್ಯಂತ ಪ್ರಮುಖವಾದ ವ್ಯಕ್ತಿಯನ್ನು ಕಾಣಬೇಕು, ಸಿಗ್ತಾರೆ. ಯಾವುದೋ ಅತ್ಯಂತ ಬಲಿಷ್ಠವಾದ ಕೆಲಸ ಮಾಡಬೇಕು, ಅದು ಆಗುತ್ತೆ. ಇವೆಲ್ಲವೂ ಕೂಡ ಒಲಿದು ಬರುವ ಕಾಲ. ಆದರೆ ಪೂರ್ಣ ಮಾಡುವಂಥ ಶಕ್ತಿಯನ್ನು ತಾನು ಹೊಂದಿರಬೇಕು. ನಾನು ಅದನ್ನು ಮಾಡಿದ್ರೆ ನಿರ್ವಹಣೆ ಮಾಡ್ತೀನಾ, ಇವೆಲ್ಲವನ್ನು ತಿಳ್ಕೊಂಡಿರಬೇಕು. ಗಣಪತಿ ಪೂಜೆಯನ್ನು ಸತತವಾಗಿ ಮಾಡ್ತಾ ಬನ್ನಿ. ಸಾಧ್ಯವಾದರೆ 21 ಗಣಪತಿ ದೇವಸ್ಥಾನಕ್ಕೆ ಒಂದೊಂದು ದಿನ ಒಂದೊಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಜೂನ್ 21ರವರೆಗೂ ಪ್ರತಿದಿನವೂ ಒಂದೊಂದು ಗಣಪತಿಯ ದರ್ಶನವನ್ನು ಮಾಡಬೇಕು. ಒಂದು ಕಡೆ ಹೋಗಿದ್ದಲ್ಲಿ ನಾಳೆ ದಿವಸ ಬೆಳಗ್ಗೆ ಬೇರೆ ದೇವಸ್ಥಾನ, ಆ ರೀತಿ 21 ದರ್ಶನವನ್ನು ಮಾಡಿ. 21 ಗಣಪತಿಯ ದರ್ಶನವನ್ನು. ಧನುರಾಶಿಯವರು ಬಹಳ ಫಲವನ್ನು ಪಡಿತೀರಿ. ಈ ಹಿಂದೆ ಕಾಡ್ತಾ ಇದ್ದಂತಹ ಅನೇಕ ವ್ಯವಹಾರ ದೋಷಗಳು, ಎಲ್ಲೋ ನಷ್ಟ ಮಾಡಿಕೊಂಡಿರೋದು, ಕಳ್ಕೊಂಡಿರೋದು, ಇವೆಲ್ಲದಕ್ಕಿಂತ 2ರಷ್ಟು ಲಾಭ ಈ ವರ್ಷ ದೊರಕತ್ತೆ. ಆದ್ದರಿಂದ ಯಾವತ್ತು ಯಾವುದು ನನ್ನ ಹತ್ರ ಇದೆಯೋ ಅದು ಮಾತ್ರ ನಂದು. ನನ್ನ ಕೈ ಬಿಟ್ಟು ಹೋಗಿದೆಯಲ್ಲ ಅದು ನಂದಲ್ಲ. ಪುನಃ ಅದಾಗೆ ವಾಪಸ್ ಬಂದಾಗ ಮಾತ್ರ ಅದು ನನ್ನದು. ಆದ್ದರಿಂದ ಹಳೇ ಒಂದಷ್ಟು ಚಿಂತನೆಗಳನ್ನು ಬಿಟ್ಟು ಮುಂದಿನ ದಿನಗಳ ಬಗ್ಗೆ ಯೋಚನೆಗಳನ್ನು ಮಾಡಿ, ಮುಂದಿನ ಜಯಕ್ಕಾಗಿ ಪ್ರಯತ್ನ ಮಾಡಿ. ದೈವಬಲ ಜನಬಲ ಎರಡೂ ಇದೆ, ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಧನುರಾಶಿಯವರು ಒಳ್ಳೆಯ ಕೀರ್ತಿ, ಒಳ್ಳೆಯ ವಸ್ತು ಸಾಮಗ್ರಿ, ವಾಹನಗಳನ್ನು ತೆಗೆದುಕೊಳ್ಳುವ ಕಾಲ. ಇವೆಲ್ಲವೂ ಕೂಡ ಎಲ್ಲ ಟೈಮಲ್ಲೂ ಒಲಿದು ಬರಲ್ಲ. ವಾಹನ ಯೋಗಗಳು, ಭೂಮಿಯ ಯೋಗಗಳು, ಇವೆರಡು ಬಲ ಬಂದಾಗ ಮಾತ್ರ ಇವೆರಡು ಬರುತ್ತೆ. ಆದ್ದರಿಂದ ವಾಹನದ ಬಲ, ದೈವ ಬಲ ಎರಡೂ ಇದೆ. ತಂದೆಯ ಆರೋಗ್ಯಕ್ಕಾಗಿ ಪ್ರಯತ್ನ ಮಾಡಿ. ಧನುರಾಶಿಯವರಿಗೆ ಶುಭವಾಗಲಿ. ಧನ್ಯವಾದ ಗುರುಗಳೇ. ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಮತ್ತು ಪ್ರತಿಯೊಂದು ರಾಶಿಗೂ ತನ್ನದೇ ಆದಂತಹ ಒಂದು ಕಷ್ಟ ಸುಖ ಎರಡೂ ಇದೆ. ಸೊ ಅದನ್ನು ಕಷ್ಟ ಇದ್ದರೆ ಹೆಂಗೆ ಅದನ್ನು ಪರಿಹರಿಸ್ಕೋಬೇಕು ಅನ್ನೋದನ್ನು ಕೂಡ ತುಂಬ ಸರಳವಾಗಿ ಮತ್ತು ತುಂಬ ಸೂಕ್ತವಾಗಿ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಿ ಅಲ್ಲ, ಎಲ್ಲ ರಾಶಿಯವರು ಕಾಯ್ತಾ ಇದ್ದಂತಹ ಒಂದು ಜೂನ್ ತಿಂಗಳ ನಿಮ್ಮ ಮಾಸದ ಭವಿಷ್ಯ ಹೇಗಿರಬಹುದು ಅನ್ನೋದನ್ನು ನೀವೆಲ್ಲರೂ ಕಾಯ್ತಾ ಇದ್ರಿ. ಬಟ್ ಇವತ್ತು ಎಷ್ಟೊಂದು ಜನಕ್ಕೆ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ. ಹಾಗಾಗಿ ಏನೆಲ್ಲ ಪರಿಹಾರಗಳನ್ನ ಮಾಡ್ಕೋಬಹುದು ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ತುಂಬ ಸರಳವಾಗಿ ಹೇಳ್ಕೊಟ್ಟಿದ್ದಾರೆ. ಗುರುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಈ ಮಾಸ ಭವಿಷ್ಯ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀವಿ. ಮತ್ತೆ ಬರುವ ಜುಲೈ ತಿಂಗಳಲ್ಲಿ ನಾವು ನಿಮಗೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.